ಆಫ್ ಆಲ್ ಕ್ರಿಯೇಟಿನ್ ಅಂದ್ರೆ ಏನು? ಕ್ರಿಯೇಟಿನ್ ಒಂದು ನ್ಯಾಚುರಲ್ ಸಪ್ಲಿಮೆಂಟ್. ಅದು ಮೊದಲೇ ನಮ್ಮ ಬಾಡಿನಲ್ಲಿ ಇರುತ್ತೆ. ಕ್ರಿಯೇಟಿನ್ ನ ಯಾರು ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಯಾವ ತರ ಯೂಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ ಆಗಲ್ಲ, ಯಾವ ತರ ಯೂಸ್ ಮಾಡಿದ್ರೆ ಬೆನಿಫಿಟ್ ಇದೆ ಅಂತ ನಾನು ಮುಂದೆ ಹೇಳ್ತೀನಿ. ಫಸ್ಟ್ ಗೆ ಬೆನಿಫಿಟ್ಸ್ ನೋಡೋಣ. ಮಸಲ್ ಗೇನ್ ಆಗುತ್ತೆ, ಫುಲ್ ಡೇ ಎನರ್ಜೆಟಿಕ್ ಆಗಿರ್ತೀರಾ, ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಆಗುತ್ತೆ, ಎಲ್ಲ ಓಕೆ. ಬಟ್ ಸೈಡ್ ಎಫೆಕ್ಟ್ ನ ಅವಾಯ್ಡ್ ಮಾಡೋದಕ್ಕಿಂತ ಮುಂಚೆ ಸೇಫೆಸ್ಟ್ ಡೋಸ್ ಎಷ್ಟಪ್ಪ ಅಂತಂದ್ರೆ 3 ರಿಂದ 5 ಗ್ರಾಮ್ ಸೇಫೆಸ್ಟ್ ಡೋಸ್. ಸೊ ಇವಾಗ ಸೈಡ್ ಎಫೆಕ್ಟ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಮೊದ್ಲಿಂದನೇ ಕಿಡ್ನಿ ಮತ್ತು ಲಿವರ್ ಪ್ರಾಬ್ಲಮ್ ಇದ್ರೆ ನೀವು ಕ್ರಿಯೇಟಿನ್ ನ ಯೂಸ್ ಮಾಡಬೇಡಿ. ಮತ್ತೆ ಹೆರಿಟರಿಯಾಗಿ ನಿಮ್ಗೆ ಹೇರ್ ಫಾಲ್ ಆಗೋದಿದ್ರೆ ಸೊ ಅದು ಕೂಡ ನಿಮ್ಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. 10 ರಿಂದ 15 ಗ್ರಾಮ್ ಡೈಲಿ ಡ್ಯೂಸಸ್ ನ ಲೋಡ್ ಮಾಡ್ತಿರ್ತಾರಲ್ಲ, ಅದು ಕೂಡ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್. ಕ್ರಿಯೇಟಿನ್ ಸಪ್ಲಿಮೆಂಟ್ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನನಗೆ ಪರ್ಸನಲ್ ಆಗಿ ಡಿಎಂ ಮಾಡಬಹುದು. ಕಮೆಂಟ್ ನಲ್ಲಿ ಡೌಟ್ ಅಂತ ಮೆಸೇಜ್ ಮಾಡಿ. ಸೊ ನಾನು ನಿಮ್ ಡೌಟ್ ನ ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ಇದೇ ತರ ಫಿಟ್ನೆಸ್ ಇನ್ಫಾರ್ಮೇಶನ್ ಗೆ ನನ್ನ ಫಾಲೋ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.